ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕಂಪ್ಲೀಟ್ ಆಗಿ ಮುನಿಸಿಕೊಂಡಿದೆ. ವರುಣನ ಕೃಪೆ ಇಲ್ಲದೆ ಕಣ್ಣೀರಿಡ್ತಾ ಇದ್ದಾರೆ ಅಲ್ಲಿನ ರೈತರು. ಬಾದಾಮಿ ತಾಲೂಕಿನ ಅನ್ನದಾತರೊಬ್ಬರು ಕಣ್ಣೀರಿಡ್ತಾ ಇರುವಂತದ್ದು ಬಾದಾಮಿಯ ಕಾಜಿ ಬೂದಿಹಾಳ ಗ್ರಾಮದಲ್ಲಿ ಕವರಿದೆ ರೈತನ ಬದುಕು. ಸಾಲ ಸೋಲ ಮಾಡಿ ಬಿತ್ತಿದ್ದಂತಹ ಬೆಳೆಗಳು ಮಳೆ ಇಲ್ಲದೆ ಕಣ್ಣೆದುರೇ ನಾಶ ಆಗ್ತಾ ಇರುವಂತದ್ದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಂಪೂರ್ಣವಾಗಿ ಮುನಿಸಿಕೊಂಡಿದೆ. ವರುಣನ ಕೃಪೆ ಇಲ್ಲ, ಕಣ್ಣೀರಿಡ್ತಾ ಇದ್ದಾರೆ ಅಲ್ಲಿನ ಅನ್ನದಾತರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಂಗಾರು ಮುಗಿಸಿಕೊಂಡಿರುವಂತಹ ಕಾರಣಕ್ಕೆ ಬರಗಾಲದ ಪರಿಸ್ಥಿತಿ ಉಂಟಾಗ್ತಾ ಇದೆ. ಈ ಕಡೆ ಬೆಳೆಯನ್ನೇ ನಂಬಿಕೊಂಡಿರುವಂತಹ ಅನ್ನದಾತರು ಕಣ್ಣಿಡುವಂತಹ ಪರಿಸ್ಥಿತಿ. ಬಾಗಾಜಿ ಬೂದಿಹಾಳ ಗ್ರಾಮದಲ್ಲಿ ರೈತನ ಬದುಕು ಕಮರಿ ಹೋಗಿದೆ. ಬಿತ್ತಿದಂತಹ ಬೆಳೆಗಳು ಮಳೆ ಇಲ್ಲದೆ ಕಣ್ಣೆದುರೇ ನಾಶ ಆಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ. ಹಾಗಾಗಿ ಅವರು ಕಣ್ಣೀರಿಡ್ತಾ ಇದ್ದಾರೆ. ನಾಶವಾಗಿ ಹೋಗ್ತಾ ಇದೆ, ನಾವು ಇದನ್ನೇ ನಂಬಿಕೊಂಡು ಜೀವನ ನಡೆಸ್ತಾ ಇರುವಂತವರು. ಹಾಗಾಗಿ ಮಳೆ ಆಗದೆ ಇದ್ದಾಗ ಎಷ್ಟೆಲ್ಲ ನಷ್ಟವನ್ನ ನಾವು ಅನುಭವಿಸ್ಬೇಕಾಗತ್ತೆ. ಜೊತೆಗೆ ನಮಗೆ ಆಹಾರ ಅಥವಾ ಅನ್ನ ಸಿಗ್ತಾ ಇರುವಂತದ್ದು ಇದೇ ಭೂಮಿಯಿಂದ, ಇದೇ ನಾವು ಬೆಳೆಯುವಂತಹ ಬೆಳೆಯಿಂದ. ಆದ್ರೆ ಇದೇ ನಾಶವಾಗಿ ಹೋಗ್ತಾ ಇದೆ ಅಂದಾಗ ನಾವು ಯಾರನ್ನ ದೂಷಿಸ್ಬೇಕು? ಮಳೆ ಈ ರೀತಿಯಾಗಿ ಕೈ ಕೊಟ್ಟಾಗ ಅಂತ ಕಣ್ಣೀರಿಡ್ತಾ ಇರುವಂತದ್ದು. ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತ ನಾವು ನೋಡ್ತಾ ಇದೀವಿ. ಅಲ್ಲಿ ಹಾಕಿರುವಂತಹ ಜೋಳದ ಬೆಳೆಯೇ ಆಗ್ತಾ ಇಲ್ಲ. ಆ ರೀತಿಯಾಗಿ ನೀರಿಲ್ಲ ಅಂದಾಗ ಎಷ್ಟರ ಮಟ್ಟಿಗೆ ಅವರು ಅದನ್ನ ನಂಬ್ಕೊಂಡಿರುವಂತವ್ರು ಜೀವನ ನಡೆಸೋದಕ್ಕಾಗತ್ತೆ. ಅದರಿಂದ ಅವರಿಗೆ ಜಾನುವಾರುಗಳಿಗೂ ಕೂಡ ಅವ್ರು ಅದನ್ನೇ ನಂಬ್ಕೊಂಡಿರ್ತಾರೆ. ಈ ಕಡೆ ಜಾನುವಾರುಗಳು ಕೂಡ ಹಸಿ ಮೇವು ಸಿಗ್ತಾ ಇಲ್ಲ ಅಂತ ನರಳಾಡ್ತಾ ಇರುವಂತದ್ದು ಅದೊಂದ್ ಕಡೆ. ಆದ್ರೆ ವ್ಯಾಪಾರಕ್ಕೆ ಅವ್ರು ನಂಬ್ಕೊಂಡಿರುವಂತದ್ದು ರೈತರೆಲ್ಲರೂ ಕೂಡ ಇದೇ ಭೂಮಿಯಲ್ಲಿ ತಾವು ಬೆಳೆಯುವಂತ ತರಕಾರಿಗಳಾಗಿರ್ಬಹುದು, ಜೋಳ ಆಗಿರ್ಬಹುದು, ಹೂಗಳಾಗಿರ್ಬಹುದು, ಇದೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ನಾಶ ಆಗಿ ಕಣ್ಣೀರಿಡ್ತಾ ಇದ್ದಾರೆ ಅಲ್ಲಿನ ರೈತರು.